ಡೇರಾ ಸಚ್ಚಾ ಸೌದಾ ಮುಖ್ಯಸ್ಥ ಗುರ್ಮೀತ್ ರಾಮ್ ರಹೀಂಗೆ ಮತ್ತೆ 30 ದಿನಗಳ ಪೆರೋಲ್ ಸಿಕ್ಕಿರುವುದು ಈಗ ದೇಶದಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಸಾಧ್ವಿಗಳ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಶಿಕ್ಷೆ ಅನುಭವಿಸುತ್ತಿರುವ ವ್ಯಕ್ತಿಗೆ ಮತ್ತೆ ಪೆರೋಲ್ ಸಿಗುತ್ತಿದೆ ಅಂದ್ರೆ ಸಾಮಾನ್ಯ ಜನರ ಮನಸ್ಸಿನಲ್ಲಿ ಸಹಜವಾಗಿಯೇ ಪ್ರಶ್ನೆಗಳು ಹುಟ್ಟುತ್ತಿವೆ. ಅದರಲ್ಲೂ ಈಗ ನಟ ದರ್ಶನ್ ಪ್ರಕರಣದ ಜೊತೆಯಾಗಿ ಈ ವಿಚಾರವನ್ನ ಜನ ಹೋಲಿಕೆ ಮಾಡ್ತಾ ಇದ್ದಾರೆ. ರಾಮ್ ರಹೀಂಗೆ ಸಿಕ್ತಿದ್ರೆ ದರ್ಶನ್ಗೆ ಯಾಕೆ ಸಿಗ್ಬಾರ್ದು ಅನ್ನೋ ಚರ್ಚೆ ಸಾಮಾಜಿಕ ಜಾಲತಾಣಗಳಲ್ಲಿ ಜೋರಾಗಿದೆ. ಗುರ್ಮೀತ್ ರಾಮ್ ರಹೀಂ ಸಾಮಾನ್ಯ ವ್ಯಕ್ತಿಯಲ್ಲ. ಡೇರಾ ಸಚ್ಚಾ ಸೌದಾ ಸಂಘಟನೆಯ ಮುಖ್ಯಸ್ಥನಾಗಿದ್ದ ಅವರು ಒಂದೇ ಸಮಯದಲ್ಲಿ ಧಾರ್ಮಿಕ ಗುರು, ಪ್ರಭಾವಿ ವ್ಯಕ್ತಿ, ರಾಜಕೀಯ ಪ್ರಭಾವ ಹೊಂದಿದ್ದ ನಾಯಕ ಮತ್ತು ಸಿನಿಮಾಗಳಲ್ಲಿ ನಟಿಸಿದ್ದ ವ್ಯಕ್ತಿಯೂ ಹೌದು. ಸ್ವತಃ ತಮ್ಮನ್ನೇ ಹೀರೋ ಮಾಡಿಕೊಂಡು ಹಲವು ಸಿನಿಮಾಗಳಲ್ಲಿ ನಟಿಸಿದ್ದರು. ಹಾಡು ಹಾಡೋದು, ಸ್ಟೆಂಟ್ ಮಾಡೋದು, ಡ್ಯಾನ್ಸ್ ಮಾಡೋದು ಎಲ್ಲದರಲ್ಲೂ ತಾನಾಗಿ ಪ್ರಚಾರ ಮಾಡಿಕೊಂಡಿದ್ದರು. ಆದರೆ ಆ ಮೆರಗುಗಳ ಹಿಂದೆ ಭಾರೀ ಗಂಭೀರ ಅಪರಾಧ ಪ್ರಕರಣಗಳು ಹೊರಬಂದವು. 2017ರಲ್ಲಿ ಇಬ್ಬರು ಮಹಿಳಾ ಶಿಷ್ಯರ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ವಿಶೇಷ ಸಿಬಿಐ ನ್ಯಾಯಾಲಯವು ಅವರನ್ನ ದೋಷಿ ಎಂದು ಘೋಷಿಸಿತು. ನಂತರ ಪತ್ರಕರ್ತ ರಾಮಚಂದರ್ ಛತ್ರಪತಿ ಕೊಲೆ ಪ್ರಕರಣ ಮತ್ತು ಡೇರಾ ವ್ಯವಸ್ಥಾಪಕ ರಂಜಿತ್ ಸಿಂಗ್ ಕೊಲೆ ಸಂಚು ಪ್ರಕರಣದಲ್ಲೂ ಶಿಕ್ಷೆ ಎದುರಿಸಬೇಕಾಯಿತು. ಆದರೂ ನಂತರದ ವರ್ಷಗಳಲ್ಲಿ ಕೆಲವು ಪ್ರಕರಣಗಳಲ್ಲಿ ಹೈಕೋರ್ಟ್ ಖುಲಾಸೆ ನೀಡಿತು. ಆದರೆ ಅತ್ಯಾಚಾರ ಪ್ರಕರಣದ ಶಿಕ್ಷೆ ಇನ್ನೂ ಮುಂದುವರಿದೇ ಇದೆ. ಈಗ ಅವರು ರೋಹ್ಟಕ್ನ ಸುನಾರಿಯಾ ಜೈಲ್ನಲ್ಲಿ 20 ವರ್ಷಗಳ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಆದರೆ ಜನರಲ್ಲಿ ಅಚ್ಚರಿ ಹುಟ್ಟಿಸ್ತಿರುವ ಸಂಗತಿ ಏನಂದ್ರೆ ಶಿಕ್ಷೆ ಅನುಭವಿಸುತ್ತಿರುವ ಅವಧಿಯಲ್ಲೇ ರಾಮ್ ರಹೀಂಗೆ ಮರು ಪೆರೋಲ್ ಮತ್ತು ಫರ್ಲೋ ಸಿಗುತ್ತಿದೆ. ಈಗಾಗಲೇ 15 ಬಾರಿ ಹೊರಗೆ ಬಂದಿರುವ ಅವರು ಈ ಬಾರಿ 16ನೇ ಬಾರಿ ಜೈಲ್ನಿಂದ ತಾತ್ಕಾಲಿಕ ಬಿಡುಗಡೆ ಪಡೆದಿದ್ದಾರೆ. ಒಟ್ಟು ಶಿಕ್ಷೆಯ ಅವಧಿಯಲ್ಲಿ ಸುಮಾರು 406 ದಿನಗಳನ್ನು ಜೈಲ್ನ ಹೊರಗಡೆ ಕಳೆದಿದ್ದಾರೆ ಎನ್ನಲಾಗುತ್ತಿದೆ. ಇದೀಗ ಮತ್ತೆ 30 ದಿನಗಳ ಪೆರೋಲ್ ಸಿಕ್ಕಿದ್ದು ಬಿಗಿ ಭದ್ರತೆಯಲ್ಲಿ ಸಿರ್ಸಾ ಆಶ್ರಮಕ್ಕೆ ತೆರಳಿದ್ದಾರೆ. ಇಲ್ಲಿ ಬಹಳ ಜನರಿಗೆ ಪೆರೋಲ್ ಅಂದ್ರೇನು ಅನ್ನೋ ಪ್ರಶ್ನೆ ಬರುತ್ತೆ. ಸರಳವಾಗಿ ಹೇಳ್ಬೇಕಂದ್ರೆ ಜೈಲ್ನಲ್ಲಿ ಶಿಕ್ಷೆ ಅನುಭವಿಸುತ್ತಿರುವ ಕೈದಿಗೆ ಕೆಲ ನಿರ್ದಿಷ್ಟ ಕಾರಣಗಳಿಗಾಗಿ ತಾತ್ಕಾಲಿಕವಾಗಿ ಹೊರಗೆ ಬರಲು ಸರ್ಕಾರ ಅವಕಾಶ ಕೊಡುವುದನ್ನೇ ಪೆರೋಲ್ ಅಂತಾರೆ. ಕುಟುಂಬದ ಸಮಸ್ಯೆ, ಆರೋಗ್ಯ, ಸಾಮಾಜಿಕ ಕಾರಣಗಳು, ಒಳ್ಳೆಯ ನಡತೆ ಇತ್ಯಾದಿ ಆಧಾರದ ಮೇಲೆ ಕೆಲ ದಿನಗಳ ಕಾಲ ಬಿಡುಗಡೆ ಕೊಡಲಾಗುತ್ತದೆ. ಆದರೆ ಇದು ಸಂಪೂರ್ಣ ಸ್ವಾತಂತ್ರ್ಯ ಅಲ್ಲ. ನಿಯಮಗಳು ಇರುತ್ತವೆ. ಕೆಲವೊಮ್ಮೆ ನಿರ್ದಿಷ್ಟ ಸ್ಥಳದಲ್ಲೇ ಇರಬೇಕು, ರಾಜಕೀಯ ಚಟುವಟಿಕೆ ಮಾಡಬಾರದು, ಸಾರ್ವಜನಿಕ ಭಾಷಣ ಬೇಡ ಎನ್ನುವ ಷರತ್ತುಗಳು ಕೂಡ ಇರುತ್ತವೆ. ಹರಿಯಾಣ ಸರ್ಕಾರದ ಉತ್ತಮ ನಡವಳಿಕೆ ಕೈದಿಗಳ ತಾತ್ಕಾಲಿಕ ಬಿಡುಗಡೆ ಕಾಯ್ದೆ 2022 ಅಡಿಯಲ್ಲಿ ವರ್ಷಕ್ಕೆ 10 ವಾರಗಳ ಪೆರೋಲ್ ಪಡೆಯಲು ಅವಕಾಶ ಇದೆ. ಅದನ್ನೇ ಬಳಸಿಕೊಂಡು ರಾಮ್ ರಹೀಂ ಈ ವರ್ಷ ಮೊದಲಿಗೆ 40 ದಿನಗಳ ಪೆರೋಲ್ ಪಡೆದುಕೊಂಡಿದ್ದರು. ಈಗ ಮತ್ತೆ 30 ದಿನಗಳ ಪೆರೋಲ್ ಸಿಕ್ಕಿದೆ. ಅಂದ್ರೆ ಈ ವರ್ಷದ ಕೋಟಾ ಮುಗಿದಂತಾಗಿದೆ. ಇದೀಗ ಇದೇ ವಿಚಾರ ನಟ ದರ್ಶನ್ ಪ್ರಕರಣದ ಜೊತೆಗೆ ಸೇರಿ ದೊಡ್ಡ ಚರ್ಚೆಯಾಗುತ್ತಿದೆ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವ ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟ್ ಜಾಮೀನು ನಿರಾಕರಿಸಿದೆ. ಜೊತೆಗೆ ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನು 1 ವರ್ಷದೊಳಗೆ ಮುಗಿಸಬೇಕು ಎಂದು ಕರ್ನಾಟಕ ಸರ್ಕಾರಕ್ಕೆ ಸೂಚಿಸಿದೆ. ಅಂದ್ರೆ 1 ವರ್ಷದವರೆಗೆ ದರ್ಶನ್ ಮತ್ತೆ ಜಾಮೀನು ಕೇಳೋದು ಕಷ್ಟ ಅನ್ನೋ ವಾತಾವರಣ ನಿರ್ಮಾಣವಾಗಿದೆ. ಆದ್ರೆ ಇಲ್ಲಿ ಒಂದು ಪ್ರಮುಖ ಕಾನೂನು ವ್ಯತ್ಯಾಸ ಇದೆ. ರಾಮ್ ರಹೀಂ ಈಗಾಗಲೇ ಶಿಕ್ಷೆ ಅನುಭವಿಸುತ್ತಿರುವ ದೋಷಿ. ನ್ಯಾಯಾಲಯ ಅವರು ಅಪರಾಧಿ ಅಂತ ಘೋಷಿಸಿದೆ. ಆದರೂ ಕಾನೂನು ಪ್ರಕಾರ ಅವರಿಗೆ ಪೆರೋಲ್ ಸಿಗುತ್ತಿದೆ. ಆದರೆ ದರ್ಶನ್ ಪ್ರಕರಣದಲ್ಲಿ ಇನ್ನೂ ಅಂತಿಮ ತೀರ್ಪೇ ಬಂದಿಲ್ಲ. ಅಂದ್ರೆ ದರ್ಶನ್ ಇನ್ನೂ ಕಾನೂನು ದೃಷ್ಟಿಯಲ್ಲಿ ಅಪರಾಧಿ ಅಂತ ಸಾಬೀತಾಗಿಲ್ಲ. ವಿಚಾರಣೆ ನಡೀತಿದೆ ಅಷ್ಟೆ. ಕಾನೂನು ತಜ್ಞರು ಶಿಕ್ಷೆ ಅನುಭವಿಸುತ್ತಿರುವ ವ್ಯಕ್ತಿಗೆ ಪೆರೋಲ್ ಸಿಗ್ತಿದ್ರೆ ಇನ್ನೂ ಅಪರಾಧ ಸಾಬೀತಾಗದ ವ್ಯಕ್ತಿಗೆ ತಾತ್ಕಾಲಿಕ ರಿಲೀಫ್ ಸಿಗುವ ಸಾಧ್ಯತೆಗಳನ್ನ ಸಂಪೂರ್ಣ ತಳ್ಳಿ ಹಾಕಲು ಆಗಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಮತ್ತೊಂದು ವಿಚಾರವೂ ಮುಖ್ಯ. ಪೆರೋಲ್ ಅನ್ನೋದು ಸಾಮಾನ್ಯವಾಗಿ ಶಿಕ್ಷೆ ಅನುಭವಿಸುತ್ತಿರುವ ಕೈದಿಗಳಿಗೆ ಅನ್ವಯಿಸುವ ವ್ಯವಸ್ಥೆ. ದರ್ಶನ್ ಈಗ ಅಂಡರ್ ಟ್ರಯಲ್ ಕೈದಿ ಸ್ಥಿತಿಯಲ್ಲಿ ಇದ್ದಾರೆ ಅಂದ್ರೆ ವಿಚಾರಣೆ ನಡೀತಿರುವ ಆರೋಪಿ. ಹೀಗಾಗಿ ಅವರ ಪ್ರಕರಣದಲ್ಲಿ ನೇರವಾಗಿ ಪೆರೋಲ್ ಎನ್ನುವುದಕ್ಕಿಂತ ಮಧ್ಯಂತರ ಜಾಮೀನು, ವೈದ್ಯಕೀಯ ಆಧಾರದ ಬಿಡುಗಡೆ ಅಥವಾ ವಿಶೇಷ ಅನುಮತಿ ಎಂಬ ಮಾರ್ಗಗಳ ಬಗ್ಗೆ ಹೆಚ್ಚು ಚರ್ಚೆ ನಡೆಯಬಹುದು. ಆದರೆ ಜನಸಾಮಾನ್ಯರ ಭಾಷೆಯಲ್ಲಿ ಎಲ್ಲವನ್ನೂ ಪೆರೋಲ್ ಅಂತಲೇ ಕರೀತಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈಗ
ರಾಮ್ ರಹೀಂನಂತಹ ಗಂಭೀರ ಪ್ರಕರಣದ ದೋಷಿಗೆ ಪದೇ ಪದೇ ಬಿಡುಗಡೆ ಸಿಗ್ತಿದ್ರೆ ದರ್ಶನ್ಗೆ ಕೂಡ ಒಂದಲ್ಲೊಂದು ರೀತಿಯಲ್ಲಿ ಹೊರಗೆ ಬರೋ ಅವಕಾಶ ಸಿಗಬಹುದು ಅನ್ನೋ ಮಾತುಗಳು ಜೋರಾಗಿವೆ. ವಿಶೇಷವಾಗಿ ದರ್ಶನ್ ಅಭಿಮಾನಿಗಳು ಈ ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಇನ್ನು ಕೆಲವರು ಇಬ್ಬರ ಪ್ರಕರಣಗಳನ್ನ ಹೋಲಿಕೆ ಮಾಡೋದು ಸರಿಯಲ್ಲ ಅಂತ ವಾದಿಸುತ್ತಿದ್ದಾರೆ. ಒಟ್ನಲ್ಲಿ ರಾಮ್ ರಹೀಂ ಪೆರೋಲ್ ವಿಚಾರ ಮತ್ತೆ ದೇಶದಲ್ಲಿ ದೊಡ್ಡ ಚರ್ಚೆ ಹುಟ್ಟುಹಾಕಿದ್ದು, ಈಗ ಅದರ ಪ್ರತಿಫಲ ದರ್ಶನ್ ಪ್ರಕರಣದ ಮೇಲೂ ಕಾಣಿಸುತ್ತಿದೆ. ಕಾನೂನು ಎಲ್ರಿಗೂ ಒಂದೇನಾ? ಪ್ರಭಾವಿಗಳಿಗೆ ಹೆಚ್ಚು ಸೌಲಭ್ಯ ಸಿಗುತ್ತಿದೆಯಾ? ಪೆರೋಲ್ ವ್ಯವಸ್ಥೆ ದುರುಪಯೋಗ ಆಗುತ್ತಿದೆಯಾ ಅನ್ನೋ ಪ್ರಶ್ನೆಗಳು ಜನರಲ್ಲಿ ಹೆಚ್ಚಾಗಿವೆ. ಮುಂದಿನ ದಿನಗಳಲ್ಲಿ ದರ್ಶನ್ ಪರ ವಕೀಲರು ಯಾವ ರೀತಿಯ ಕಾನೂನು ಹಾದಿ ಹಿಡಿಯುತ್ತಾರೆ ಅನ್ನೋದು ಈಗ ಕುತೂಹಲದ ವಿಷಯವಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.